ವಿಶ್ವಾಸ ಹೆಚ್ಚಿಸಿ ಜಾಗ ಬಿಡಿ ಅವ್ರಿಗೆ ಬಿಡಿದವ್ರು ಜಾಗ ಬಿಡಿ ಮೇಡಮ್ ಇಲ್ಲಿ ಸೆಂಟ್ರಿಗೆ ಬನ್ನಿ ಮೇಡಮ್ ಅದೇ ನಿಲ್ಸ್ಕೊಳ್ಳಿ ಬಿಡಿ ಅಣ್ಣ ಒಳಗಡೆ ಹೋಗ್ಬಿಡಿ ನಾನು ಹೇಳಿದ ಅರ್ಥ ಆಯ್ತಾ ಇದೆ ಬಂದು ಸೆಂಟ್ರಿಗೆ ನಿಂತ್ಕೊಳ್ಳಿ ನಾವು ಹೋಗ್ತೀವಿ ಅಂತ ಹಿಂಗೆ ಹೇಳಿ ಅಣ್ಣ ಕ್ಯಾಮ್ರಾ ವೇಟ್ ತಗೋತೀರಾ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ನಡೀತಾ ಇದೆ. ಏನು ಸಿದ್ದರಾಮಯ್ಯನವರು ಹಿಂದೆ ಅವರು ಸರ್ಕಾರ ಬಂದ ಸಂದರ್ಭದಲ್ಲಿ ಅವರು ಲೋಕಾಯುಕ್ತವನ್ನ ಸಂಸ್ಥೆಯನ್ನ ಹಾಳು ಮಾಡಬೇಕು ಅಂತ ಹೇಳಿ ACBಯನ್ನ ತೆರೆದಿದ್ರು. ಆ ACBಯನ್ನೇ ಇವತ್ತು ನ್ಯಾಯಾಲಯದ ಕಾರಣಕ್ಕಾಗಿ ಇವತ್ತು ACB ರದ್ದಾಗಿ ಲೋಕಾಯುಕ್ತಕ್ಕೆ ಇನ್ನೊಂದಷ್ಟು ಶಕ್ತಿ ಮತ್ತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಆದರೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ಮಾಡ್ತಾ ಇದೆ. ಲೋಕಾಯುಕ್ತದವರೇ ರೈಡ್ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದವರೇ 16 ಬಾರಿ ರೈಡ್ ಮಾಡಿರುವಂತ ಅಧಿಕಾರಿಗಳೇ ಸಿಕ್ಕಿಬಿಡ್ತಾ ಇದ್ದಾರೆ. ಅದು ಯಾರು ಕೂಡ ಇವತ್ತು ಲೋಕಾಯುಕ್ತದ ರೈಡ್ಗೆ ಎದುರುಕೊಳ್ಳುವಂತ ಮನಸ್ಥಿತಿ ಉಳ್ಳಂತ ಅಧಿಕಾರಿಗಳಾಗಿ ಉಳ್ಕೊಂಡಿಲ್ಲ. ಸೊ ಇವತ್ತು ಮಿತಿ ಮೀರಿರತಕ್ಕಂಥ ಭ್ರಷ್ಟಾಚಾರ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವರ ಆಸ್ತಿ ವಿವರಗಳನ್ನ ಸರ್ಕಾರಕ್ಕೆ ಮತ್ತೆ ಅವರ ಏನು ಅವರ ಒಂದು ವೃತ್ತಿ ನಿಯಮಾನುಸಾರ ಅವರ ಇಲಾಖೆಗೆ ಕೊಡಬೇಕು ಅಂತ ಇದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ಲೋಕಾಯುಕ್ತದವರು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಅವರ ಆಸ್ತಿ ವಿವರಗಳನ್ನ ಕಡ್ಡಾಯವಾಗಿ ಘೋಷಣೆ ಮಾಡ್ಕೋಬೇಕು. ಅದನ್ನು ಸಾರ್ವಜನಿಕ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಬೇಕು. ಅದು ನಮಗೆ ಯಾವ ಕಾಲಕ್ಕಾದ್ರೂ ನಮಗೆ ಲಭ್ಯ ಇರಬೇಕು. ಅದನ್ನ ನೋಡಿಕೊಂಡು ನಾವು ಲೋಕಾಯುಕ್ತದವರು ಯಾವುದಾದ್ರೂ ಸರ್ಕಾರಿ ಅಧಿಕಾರಿಗಳ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅದರ ಮಾಹಿತಿಯನ್ನು ನೋಡ್ಕೊಳ್ಳೋದಕ್ಕೆ ಮತ್ತೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಲೋಕಾಯುಕ್ತದವರೇ ಖುದ್ದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಪಾಲನೆ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು
ಈ ದೇಶದಲ್ಲಿ ಒಂದು ಘನತೆ ಮತ್ತೆ ಗೌರವ ಮತ್ತೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಕರ್ನಾಟಕದ ಲೋಕಾಯುಕ್ತ ಹಿಂದೆ ಏನು ನ್ಯಾಯಮೂರ್ತಿಯಾದಂತಹ ಸಂತೋಷ್ ಹೆಗಡೆ ಅವರು ಇದ್ದಂತಹ ಕಾಲದಲ್ಲಿ ಈ ಒಂದು ಸಂಸ್ಥೆಗೆ ಒಂದು ವಿಶ್ವಾಸಾರ್ಹತೆ ಮತ್ತೆ ಕೀರ್ತಿ ಇತ್ತು. ಅದನ್ನ ಉಳಿಸಿಕೊಳ್ಳುವಲ್ಲಿ ತದನಂತರ ಬಂದಂತಹ ಲೋಕಾಯುಕ್ತರು ಮತ್ತೆ ತದನಂತರ ಬಂದಂತಹ ಸರ್ಕಾರಗಳು ಕೇವಲ ನಾಟಕಾವಸ್ಥೆಯ ಸಂಸ್ಥೆ ಆಗಿದೆ. ಲೋಕಾಯುಕ್ತ ಇವತ್ತು ನಾವೆಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಿ ಇಲ್ಲಿ ನಾವು ಲೋಕಾಯುಕ್ತರನ್ನ, ಉಪಲೋಕಾಯುಕ್ತರನ್ನ, ಹಲವಾರು ಜನರು ಪೊಲೀಸರನ್ನ ಮತ್ತೆ ನೂರಾರು ಜನರು ಕೆಲಸಗಾರರನ್ನ ಲೋಕಾಯುಕ್ತಕ್ಕೆ ನೇಮಿಸಿಕೊಂಡು ಸರ್ಕಾರದ ಬೊಕ್ಕಸದಿಂದ ನೂರಾರು ಕೋಟಿ ರೂಪಾಯಿಗಳ ಹಣ ವ್ಯರ್ಥ ಆಗ್ತಾ ಇದ್ರು ಕೂಡ ಅದು ಸದುಪಯೋಗ ಆಗ್ತಾ ಇಲ್ಲ. ಕಳ್ಳರು ಲೂಟಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ, ಲೂಟಿ ಮಾಡ್ತಾ ಇದ್ದಾರೆ. ಇನ್ನು ಲೋಕಾಯುಕ್ತದವರು ರೇಡ್ ಮಾಡಿ ಅವ್ರ ಮೇಲೆ ಆರೋಪ ಪಟ್ಟಿಗಳನ್ನ ಸಲ್ಲಿಸಿ ಆರೋಪಿಗಳನ್ನ ಜೈಲಿಗಟ್ಟಿ ತದನಂತರವೂ ಕೂಡ ಅವರಿಗೆ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥ ಪ್ರಮಾಣವನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ನಿಜಕ್ಕೂ ಶಾಕ್ ಆಗುತ್ತೆ. ಕೇವಲ 0.5% ಕೂಡ ಇವತ್ತು ಕಳ್ಳರಿಗೆ, ಲೂಟಿಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಇವತ್ತು ನಾವು ಅದಕ್ಕೆ ಮುಖ್ಯವಾಗಿ ನಾವು ಇವತ್ತು ಮನವಿ ಕೊಡೋದಕ್ಕೆ ಬಂದಿರೋದು, ನಮ್ಮ ಪಕ್ಷದ ಪರವಾಗಿ ಆಗ್ರಹವನ್ನು ಮಾಡೋದಕ್ಕೆ ಬಂದಿರೋ ವಿಚಾರ ಏನಂತಂದ್ರೆ ಲೋಕಾಯುಕ್ತರು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ನೌಕರರಿಗೆ ಮತ್ತೆ ರಾಜಕಾರಣಿಗಳಿಗೆ ಅವರ ಆಸ್ತಿ ವಿವರಗಳನ್ನ ಘೋಷಣೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಭ್ರಷ್ಟಾಚಾರಿಗೆ ಕಡಿವಾಣ ಹಾಕೋದಕ್ಕೆ ಒಂದಷ್ಟು ಕ್ರಮಗಳಾಗ್ತವೆ ಅಂತ ಹೇಳಿ ಲೋಕಾಯುಕ್ತರು ಆದೇಶವನ್ನು ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರುವಂತದ್ದು, ಲೋಕಾಯುಕ್ತವರು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡ್ತೀವಿ ಅಂತ ಹೇಳ್ತಾ ಇರುವಂತವರು ಖುದ್ದು ಲೋಕಾಯುಕ್ತರು ಸೇರಿದಾಗೆ ಇಲ್ಲಿ ಲೋಕಾಯುಕ್ತರು ಮತ್ತೆ ಉಪಲೋಕಾಯುಕ್ತರು ಆಗಿರ್ತಕ್ಕಂಥವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿ ಬಂದಂತವರು ಇವತ್ತು ಒಂದು ವ್ಯವಸ್ಥೆಯಲ್ಲಿ ಮಾದರಿಯಾಗಿರ್ಬೇಕಾದಂತವರು. ಅವರು ಮೊದಲು ಅವರ ಆಸ್ತಿ ವಿವರಗಳನ್ನ ಘೋಷಣೆ ಮಾಡ್ಕೋಬೇಕು. ಖುದ್ದು ಲೋಕಾಯುಕ್ತ ಮತ್ತೆ ಉಪಲೋಕಾಯುಕ್ತವರು ಮತ್ತೆ ಲೋಕಾಯುಕ್ತ ಇಲಾಖೆಯ ಸಿಬ್ಬಂದಿಯವರು ಅವರ ಆಸ್ತಿ ವಿವರಗಳು ಏನಿದಾವೆ ಅದನ್ನ ಕಾಲಕಾಲಕ್ಕೆ ಸಾರ್ವಜನಿಕವಾಗಿ ಘೋಷಣೆ ಮಾಡಿಕೊಳ್ಳೋದ್ರ ಮುಖಾಂತರ ಉಳಿದಂತಹ ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಒಂದು ಮಾದರಿಯಾಗಿ ಆಗಬೇಕು. ಇವತ್ತು ಭ್ರಷ್ಟಾಚಾರ ಎಲ್ಲೆಡೆಯಲ್ಲಿ ಮಿತಿ ಮೀರಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಲೋಕಾಯುಕ್ತದವರು ಅದನ್ನು ತಡೆಯೋದಕ್ಕೆ ನಾವು ಒಂದು ಬಲಿಷ್ಠರಾಗಿದ್ದೀವಿ, ಅರ್ಹರಾಗಿದ್ದೀವಿ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಹೋಗುವಂತವ್ರು ಇದ್ದೀವಿ ಅನ್ನೋದನ್ನ ಅವರು ಘೋಷಣೆ ಮಾಡೋದ್ರ ಮುಖಾಂತರ ಜನರಿಗೆ ತಿಳಿಸಬೇಕು. ಆ ಮುಖಾಂತರ ಲೋಕಾಯುಕ್ತ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಆಗ್ರಹಿಸೋದಕ್ಕೆ ನಾವು ಇವತ್ತು ಅವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಬಂಧುಗಳೇ, ಈಗ ನಾವು ಇಷ್ಟು ಹೇಳಿದಾಗೆ ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಏನು ಅವರ ಆಸ್ತಿ ವಿವರಗಳನ್ನು ಘೋಷಣೆ ಮಾಡ್ಕೋಬೇಕು ಅನ್ನೋ ವಿಚಾರವಾಗಿ KRS ಪಕ್ಷದಿಂದ ಎಲ್ಲ ಜಿಲ್ಲಾ ಸಮಿತಿಗಳಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರಕ್ಕೆ DC ಅವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಕಳಿಸೋದ್ರ ಮುಖಾಂತರ, ಮನವಿಯನ್ನು ಕೊಡಿಸೋದ್ರ ಮುಖಾಂತರ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಅಧಿಕೃತವಾದಂತಹ ವಿರೋಧ ಪಕ್ಷ ಇವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೆ ಬೇರೆ ಯಾವುದೋ ವಿಚಾರಗಳಿಗೆ ಅವರು ಉಗ್ರ ಭಾಷಣಗಳನ್ನ ಮಾಡಿ ಉಗ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಭ್ರಷ್ಟಾಚಾರದ ವಿಚಾರವಂತ ಅಂದ್ರೆ ಇವರು ಏನು ಬಿಜೆಪಿ, ಕಾಂಗ್ರೆಸ್, JCB, JDS, ಕಾಂಗ್ರೆಸ್, ಬಿಜೆಪಿ ಪಕ್ಷ ಅಂತ ಹೇಳ್ತೀವಿ. ಮೂರು ಪಕ್ಷಗಳು ಇವತ್ತು ಒಗ್ಗಟ್ಟಾಗಿ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಸರ್ಕಾರ ಏನೆಲ್ಲ ಕ್ರಮವನ್ನ ತೆಗೆದುಕೋಬೇಕಾಗಿತ್ತು, ಸರ್ಕಾರ ಅಂತಹ ಕ್ರಮಗಳನ್ನ ತೆಗೆದುಕೊಳ್ಳೋ ರೀತಿಯಲ್ಲಿ ಆಗ್ರಹ ಮಾಡಬೇಕಾಗಿತ್ತು, ಹೋರಾಟವನ್ನ ಮಾಡಬೇಕಾಗಿತ್ತು. ಅದನ್ನ ಇವತ್ತಿನ ಭ್ರಷ್ಟ ಬಿಜೆಪಿ, JDS ಆಗ್ಲಿ ಇವತ್ತಿನ ಏನು ಅಧಿಕೃತ ವಿರೋಧ ಪಕ್ಷಗಳು ಅಂತ ಅನ್ಕೊಂಡವು ಮಾಡದೇ ಇರದ ಕಾರಣಕ್ಕಾಗಿ ಇನ್ನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವನ್ನು ನಾವು ಭ್ರಷ್ಟಾಚಾರ ವಿರೋಧಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಅಂದ್ರೆ ಅವರು ತೆಗೆದುಕೊಳ್ಳೋ ಜನ ಅಲ್ಲ ಅಂತ ಹೇಳಿ ಈಗಾಗಲೇ ಇಡೀ ರಾಜ್ಯಕ್ಕೆ ಸಾಬೀತಾಗಿರುವಂತದ್ದು. ಸಿದ್ದರಾಮಯ್ಯನವರು ಹಿಂದೆ ಏನು ಲೋಕಾಯುಕ್ತನ ಸರ್ವನಾಮ ಮಾಡಬೇಕು, ಲೋಕಾಯುಕ್ತ ಇದ್ರೆ ನಾವು ಭ್ರಷ್ಟಾಚಾರ ಮಾಡಕ್ಕಾಗಲ್ಲ, ಲೂಟಿ ಮಾಡಕ್ಕಾಗಲ್ಲ, ನಮ್ಮ ಹೈಕಮಾಂಡ್ಗೆ ಬೇಕಾದಂತಹ ಸಂಪತ್ತನ್ನು ಇಲ್ಲಿಂದ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಲೋಕಾಯುಕ್ತವನ್ನು ನಿರ್ಣಯ ಮಾಡಬೇಕಂತ ಹೇಳಿ ACBಯನ್ನ ಸ್ಥಾಪನೆ ಮಾಡಿದ್ರು. ಅಂತಹ ಒಬ್ಬ ಸಿದ್ದರಾಮಯ್ಯನವರಿಂದ ನಾವು ಇವತ್ತು ಪ್ರಾಮಾಣಿಕವಾದಂತಹ ಪಾರದರ್ಶಕವಾದಂತಹ ಆಡಳಿತವನ್ನು ರಾಜ್ಯದಲ್ಲಿ ಬಯಸೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ಜನಪರವಾದಂತಹ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಜನರ ತೆರಿಗೆ ಹಣ ಜನರು ಇವತ್ತು ಬಹಳಷ್ಟು ನ್ಯಾಯವಾಗಿ ನೈತಿಕವಾದ ಮಾರ್ಗಗಳಲ್ಲಿ ದುಡಿತಾ ಇರ್ತಕ್ಕಂಥ ಜನರು ಬೆಳಿಗ್ಗೆಯಿಂದ
ಸಂಜೆವರೆಗ ಬೆವರು ಸುರಿಸಿ ದುಡಿತಾ ಇದ್ದಾರೆ. ಇವತ್ತು ಬೆವರು ಸುರಿಸಿ ಕಷ್ಟಪಟ್ಟು ದುಡಿತಾ ಇದ್ರು ಜನರಿಗೆ ಇವತ್ತು ತಿನ್ನೋದಿಕ್ಕೆ, ಉಣ್ಣೋದಿಕ್ಕೆ, ಅವರ ಮಕ್ಕಳ ಶಾಲೆಗೆ ಕಳಿಸೋದಿಕ್ಕೆ, ಆಸ್ಪತ್ರೆಗೆ ಇಷ್ಟನ್ನ ನಿಭಾಯಿಸೋದಕ್ಕೆ ಇವತ್ತು ಸಾಮಾನ್ಯ ಜನರಿಗೆ ಇಲ್ಲಿ ಆಗ್ತಾ ಇಲ್ಲ. ಇಂಥದ್ದೇ ಸಂದರ್ಭದಲ್ಲಿ ಇನ್ನೊಂದು ವರ್ಗ, ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗ ಮತ್ತೆ ರಾಜಕಾರಣಿಗಳು ಇವತ್ತು ಏನು ರಾಜಕಾರಣ ಅಂತಕ್ಕಂಥ ಒಂದು ಶಕ್ತಿ ಕೇಂದ್ರ ಇದೆ, ಅದರ ಸುತ್ತಮುತ್ತ ಇರ್ತಕ್ಕಂಥ ಜನರು ದಂಧೆ ಮಾಡೋದಕ್ಕೆ ವಿಧಾನಸೌಧ ಇಲ್ಲೇ ಪಕ್ಕದಲ್ಲಿದೆ. ಇವತ್ತು ವಿಧಾನಸೌಧ ಇವತ್ತು ಏನು ಶಕ್ತಿ ಸೌಧ ಅಂತ ಹೇಳಿ ನಮ್ಮ ಪೂರ್ವಿಕರು ಅದನ್ನ ಕರೀತಾ ಇದ್ರು. ಇವತ್ತು ಆ ಶಕ್ತಿ ಸೌಧವಾಗಿ ಇವತ್ತು ವಿಧಾನಸೌಧ ಉಳ್ಕೊಂಡಿಲ್ಲ. ದಂಧೆಕೋರರ, ಭ್ರಷ್ಟಾಚಾರಿಗಳ, ಏನು ಮಾಡಬಾರದನ್ನ ಮಾಡ್ತಕ್ಕಂಥ ಅತ್ಯಾಚಾರಿಗಳು ಇರ್ತಕ್ಕಂಥ ತಾಣವಾಗಿ ಇವತ್ತು ವಿಧಾನಸೌಧ ಇವತ್ತು ಮಾರ್ಪಾಡಾಗಿದೆ. ಇಂಥ ಸಂದರ್ಭದಲ್ಲಿ ಜನರ ಧ್ವನಿಯನ್ನ, ಜನರ ಅಳಲನ್ನ ಕೇಳ್ತಕ್ಕಂಥ ಜನರು ಇಲ್ಲದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜನರ ಧ್ವನಿಯಾಗಿ ಕೆಆರ್ಎಸ್ ಪಕ್ಷ ಇವತ್ತು ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಲೋಕಾಯುಕ್ತದವರು ಇನ್ನೊಂದಷ್ಟು ಚುರುಕಾಗಬೇಕು. ಲೋಕಾಯುಕ್ತದವರು ಮೊದಲು ಮಾದರಿ ನಡೆಯನ್ನ ಅನುಸರಿಸಬೇಕು. ಅವರು ಮಿಕ್ಕವರು ನ್ಯಾಯವಾಗಿ ಇರಬೇಕು ಅಂತ ಬಯಸೋದನ್ನ ಲೋಕಾಯುಕ್ತರು ಬಯಸ್ತಾರೆ ಅಂತ ಅಂದ್ರೆ ಅದಕ್ಕೂ ಮುಂಚೆ ಲೋಕಾಯುಕ್ತರು ನ್ಯಾಯವಾಗಿ, ಪ್ರಾಮಾಣಿಕವಾಗಿ ಒಂದು ನೈತಿಕತೆಯನ್ನ ಉಳಿಸಿಕೊಂಡು ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳಿ ಅವರನ್ನ ಕೇಳೋದಕ್ಕೆ, ಆಗ್ರಹಿಸೋದಕ್ಕೆ, ಮನವಿ ಮಾಡೋದಕ್ಕೆ ಒಂದು ಕರ್ನಾಟಕ ಸಮಿತಿ ಪಕ್ಷ ಇವತ್ತು ಇಲ್ಲಿ ಬಂದಿರುವಂತದ್ದು. ಬಂಧುಗಳೇ, ಇವತ್ತು ರಾಜ್ಯದ ಜನರ ಪಾಲಿಗೆ ನಾಗಲೇ ಹೇಳಿದೆ, ಜನರ ಗೋಳನ್ನ ಇವತ್ತು ಕೇಳೋರೇ ಇಲ್ಲ. ಲೋಕಾಯುಕ್ತರು ರೈಡ್ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ, 10,000 ಕೋಟಿ, 100 ಕೋಟಿಯನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ಲೂಟಿಕೋರ ತಿಮಿಂಗಲಗಳು ಇವತ್ತು ಲೋಕಾಯುಕ್ತರ ಬಲೆಗೆ ಬೀಳ್ತಾ ಇದ್ದಾವೆ. ಅವ್ರು ಯಾರನ್ನು ಎದುರುತ್ತಾ ಇಲ್ಲ. ಅವ್ರು ಯಾರನ್ನು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಅವರಿಗೆ ಭಯ ಇಲ್ಲ. ಇವತ್ತು ಅವರು 100 ಕೋಟಿ ಮಾಡಿದ್ರೆ ಕೇವಲ ಅದರಲ್ಲಿ 1-2 ಕೋಟಿಯನ್ನ ಖರ್ಚು ಮಾಡಿದ್ರೆ ನಾವು ಅದರಿಂದ ಏನು ದಂಡ ಅಥವಾ ಶಿಕ್ಷೆಯನ್ನು ಎದುರಿಸಬೇಕಾಗಿತ್ತು, ಅದರಿಂದ ಸುಲಭವಾಗಿ ಪಾರಾಗಬಹುದು ಅಂತಕ್ಕಂಥದ್ದು ಈಗಾಗಲೇ ಭ್ರಷ್ಟಾಚಾರಿಗಳಿಗೆ, ಭ್ರಷ್ಟರಿಗೆ ಗೊತ್ತಾಗಿರುವಂತ ವಿಚಾರ. ಸೊ ಹಾಗಾಗಿ ಇವರು ಇವತ್ತು ಲೋಕಾಯುಕ್ತಕ್ಕೆ ಎದುರ್ತಾ ಇಲ್ಲ. ಆದ್ರೆ ಅಂತವರನ್ನ, ಭ್ರಷ್ಟರನ್ನ ಎದುರಿಸೋ ರೀತಿಯಲ್ಲಿ ಲೋಕಾಯುಕ್ತ ಶಕ್ತಿಯನ್ನ ಗಳಿಸ್ಕೋಬೇಕು ಮತ್ತೆ ವಿಶ್ವಾಸಾರ್ಹತೆಯನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಾವು ಲೋಕಾಯುಕ್ತಕ್ಕೆ ಆಗ್ರಹಿಸೋದಕ್ಕೆ, ಮನವಿಯನ್ನ ಕೊಡೋದಕ್ಕೆ ಖುದ್ದು ಲೋಕಾಯುಕ್ತರು ಮತ್ತೆ ಉಪಲೋಕಾಯುಕ್ತರು ಮೊದಲು ಅವರು ಏನು ರಾಷ್ಟ್ರೀಯ ಹೊರವನ್ನ ಘೋಷಣೆ ಮಾಡ್ಕೋಬೇಕು, ಅದನ್ನ ಘೋಷಣೆ ಮಾಡಬೇಕು, ಸಾರ್ವಜನಿಕರಿಗೆ ಪ್ರದರ್ಶನ ಮಾಡಬೇಕು. ಆ ಮುಖಾಂತರ ಈ ಒಂದು ಸಂಸ್ಥೆಯ ವಿಶ್ವಾಸಾರ್ಹತೆ ಏನಿತ್ತು, ಸಂತೋಷ್ ಹೆಗಡೆ ಇವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಂತ ಅಂದ್ರೆ ಬೆಸ್ತರು ಹೇಗೆ ಎದುರುಕೊಂಡು ನಡುತ್ತಾ ಇದ್ರು, ಅಂತಹ ಒಂದು ಭಯ, ಈ ವಿಶ್ವಾಸಾರ್ಹತೆ ಈ ಒಂದು ಸಂಸ್ಥೆಯ ಮೇಲೆ ಇರಬೇಕು ಅಂತ ಹೇಳಿ, ಆ ರೀತಿಯಾಗಿ ಸಂಸ್ಥೆ ಕಟ್ಕೋಬೇಕು ಈ ಲೋಕಾಯುಕ್ತರು ಅಂತ ಹೇಳಿ ಅವರನ್ನು ಆಗ್ರಹಿಸೋದಕ್ಕೆ ನಾವು ಇವತ್ತಿಲ್ಲಿ ಬಂದಿದ್ದೀವಿ. ಈಗ ನಾವು ಅವರಿಗೆ, ಲೋಕಾಯುಕ್ತರಿಗೆ ಭೇಟಿಯಾಗಿ ನಮ್ಮ ವಿಚಾರ ಏನಿದೆ, ನಮ್ಮ ಆತಂಕ ಏನಿದೆ, ನಾವು ಇದನ್ನ ಬಹಳ ಆತಂಕದಿಂದ ಮಾಡ್ತಾ ಇದ್ದೀವಿ. ನಮಗೆ ಬಹಳ ಆತಂಕ ಮತ್ತೆ ಈ ನಾಡನ್ನ, ಈ ದೇಶವನ್ನ, ಈ ದೇಶ ಮತ್ತೆ ಈ ನಾಡಿನ ಸಾಮಾನ್ಯ ಜನರನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಸಾಮಾನ್ಯ ಜನರಿಗಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಇವತ್ತು ಪೊಲೀಸರು, ದುಡ್ಡಿರುವಂತ ಮಂದಿ, ಅಧಿಕಾರದಲ್ಲಿರುವಂತ ಮಂದಿ, ಅಧಿಕಾರಿಗಳು, ರಾಜಕಾರಣಿಗಳು 100 ಕೋಟಿಯನ್ನ ಲೂಟಿ ಮಾಡಿರ್ತಕ್ಕಂಥ ಜನರು ಹೇಗೆ ಬದುಕ್ತಾರೆ. ಆದ್ರೆ ಸಾಮಾನ್ಯ ಜನರಿಗೆ ಸಿಗಬೇಕಾದಂತಹ, ಈ ನಾಡಿನ ಪ್ರತಿಯೊಬ್ಬ ಜನರಿಗೂ ದಕ್ಕಬೇಕಾದಂತಹ, ಈ ನಾಡಿನ ಜನರ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ, ಈ ನಾಡಿನ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಿ ಬದುಕ್ತಾ ಇರ್ತಕ್ಕಂಥ ಕಳ್ಳರನ್ನ, ಲೂಟಿಕೋರರನ್ನ ಬಲಿ ಹಾಕಿಲ್ಲ ಅಂತ ಅಂದ್ರೆ ಸಾಮಾನ್ಯ ಜನರು ಬದುಕೋದಿಕ್ಕೆ ಆಗೋದಿಲ್ಲ. ಬಹಳ ದೊಡ್ಡ ದುರಂತವೇ ಮುಂದಿನ ದಿನಗಳಲ್ಲಿ ಆಗಿದೆ. ಇದೇ ರೀತಿಯಾಗಿ ಈ ವ್ಯವಸ್ಥೆ, ಈ ಸಮಾಜ ನಡ್ಕೊಂಡು ಹೋದ್ರೆ ಸೊ ಅಂತಹ ದುರಂತವನ್ನ ತಪ್ಪಿಸೋದಕ್ಕೆ ನಾವೇನಾದ್ರೂ ಒಂದಷ್ಟು ಕ್ರಮಗಳನ್ನ ಮಾಡಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಎಚ್ಚೆತ್ಕೋಬೇಕು. ಸರ್ಕಾರ ನಡೆದಿರ್ತಕ್ಕಂಥ ಸಂಸ್ಥೆಗಳು ಆ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಸಂಸ್ಥೆಗಳನ್ನ ಆಗ್ರಹಿಸೋದಕ್ಕೆ, ಲೋಕಾಯುಕ್ತವನ್ನ ಸರಿಪಡಿಸೋದಕ್ಕೆ, ಬಲಪಡಿಸೋದಕ್ಕೆ, ಲೋಕಾಯುಕ್ತದ ವಿಶ್ವಾಸಾರ್ಹತೆ ಹೆಚ್ಚೋದಕ್ಕೆ ಇವತ್ತಿನ ಈ ಮನವಿಯನ್ನ ಕೊಡೋದಕ್ಕೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಾವೀಗ ಲೋಕಾಯುಕ್ತ ಅವರನ್ನ ಭೇಟಿ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಅವರನ್ನ ಭೇಟಿ ಮಾಡಿ ನಮ್ಮ ಮನವಿ ಏನಿದೆ, ನಮ್ಮ ಆತಂಕ ಏನಿದೆ, ನಾಡಿನ ಜನರ ಹಿತಕ್ಕಾಗಿ ಏನು ಈ ಒಂದು ಮನವಿ ಇದೆ ಅದನ್ನ ಅವರು ಸ್ವೀಕರಿಸಿ ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸ್ತಾರೆ. ಯಾಕೆಂತಂದ್ರೆ ಇದು ಈ ನಾಡಿನ ಪ್ರತಿಯೊಬ್ಬರಿಗೂ ಇದರಲ್ಲಿ ಅನುಕೂಲ ಇದೆ. ಈ ನಾಡಿನ ಪ್ರತಿಯೊಬ್ಬರ ಹಿತ ಇದೆ. ನಾವೆಲ್ಲ ಬೆವರು ಸುರಿಸಿ ಕಟ್ಟತಕ್ಕಂಥ ತೆರಿಗೆ ಹಣವನ್ನ ಯಾವ ರೀತಿಯಾಗಿ ಉಳಿಸ್ಕೋಬೇಕು, ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ನಮ್ಮ ತೆರಿಗೆ ಕಾಪಾಡಿಕೊಳ್ಳೋದಕ್ಕೆ ಯಾವೆಲ್ಲ ಕ್ರಮವನ್ನು ಸರ್ಕಾರ ತೆಗೆದುಕೋಬೇಕು, ಮತ್ತೆ ನಮ್ಮ ತೆರಿಗೆ ಹಣವನ್ನ ಉಳಿಸೋದಕ್ಕೆ ಲೋಕಾಯುಕ್ತರು ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಕೇಳುವಂತಹ ಹಕ್ಕು ಈ ದೇಶದ ತೆರಿಗೆ ಕಟ್ಟತಕ್ಕಂಥ ನನ್ನಂತ ಆ ಹಕ್ಕಿನ ಆಧಾರದ ಮೇಲೆ ನಾವು ಅವರಿಗೆ ಮನವಿ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ.
ಆ ಮನವಿಯನ್ನ ಅವರು ಸಕಾರಾತ್ಮಕವಾಗಿ ಸ್ವೀಕರಿಸಿ ಆ ರೀತಿಯಾಗಿ ನಡ್ಕೊಳ್ತಾರೆ ಅಂತ ಹೇಳಿ ವಿಶ್ವಾಸವನ್ನ ಇಟ್ಟು ನಾನು ಲೋಕಾಯುಕ್ತರನ್ನ ಭೇಟಿಯಾಗೋದಕ್ಕೆ ಈಗ ಹೋಗ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಹೋಗಲ್ಲ. ಹೌದೌದು. ಈಗ ಈಗ ನೋಡ್ತಾ ಇದ್ದೀರಾ, ಇದು ಈಗ ಲೋಕಾಯುಕ್ತ ಏನು ಆಗ್ರಹವನ್ನ ಅಥವಾ ಒಂದು ಇದನ್ನ ಹೊರಡಿಸಿದ್ರು, ನಿಮ್ಮನ್ನ ಎಲ್ಲ ಸರ್ಕಾರಿ ಅಧಿಕಾರಿಗಳು ಅವರವರ ಆಸ್ತಿ ಘೋಷಣೆಯನ್ನ ಪಾರದರ್ಶಕವಾಗಿ ಸಾರ್ವಜನಿಕರು ನೋಡೋ ಹಾಗೆ ಸರ್ಕಾರಿ ಪೋರ್ಟಲ್ನಲ್ಲಿ ಇದನ್ನ ಮಾಡಬೇಕು, ಘೋಷಣೆ ಮಾಡ್ಕೋಬೇಕು ಅಂತ ಏನಿತ್ತು ಅದನ್ನ ಮೊದಲು ಈಗಾಗಲೇ ಹೇಳಿದಂಗೆ ಮೊದಲು ಇವರು ಲೋಕಾಯುಕ್ತದವ್ರು ಏನು ಆಗ್ರಹ ಮಾಡಿದ್ದಾರೆ ಅಥವಾ ನಿಯಮ ತಂದಿದ್ದಾರೆ, ಇವರು ಮೊದಲು ಅಂದ್ರೆ ಆಲ್ರೆಡಿ ಅದು ನಿಯಮ ಇದೆ, ಆದ್ರೆ ಅದನ್ನ ಯಾರು ಪಾಲಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಲೋಕಾಯುಕ್ತ ಆದೇಶ ಹೊರಡಿಸಿದೆ. ಆ ಪ್ರಕಾರವಾಗಿ ಇವರು ಮೊದಲು ಲೋಕಾಯುಕ್ತರು ಅದನ್ನ ತೋರಿಸಿ ಮಾದರಿ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ ಅಷ್ಟೇ. ಯಾಕೆಂದ್ರೆ ಈಗಾಗಲೇ ನೀವು ಒಂದಿಷ್ಟು ಇಡೀ ಪ್ರಪಂಚದಾದ್ಯಂತ ಒಂದಿಷ್ಟು ಮುಂದುವರಿದ ದೇಶಗಳು ಅಂತ ನೋಡಿದ್ರೆ ಮಲೇಷ್ಯಾ, ಸಿಂಗಾಪುರ, ಬೇರೆ ಬೇರೆ ದೇಶಗಳು ಒಂದಿಷ್ಟು ದೇಶಗಳು ಏನಿದೆ ಆ ದೇಶಗಳಲ್ಲಿ ಯಾಕೆ ದೇಶಗಳು ಮುಂದುವರೆದಿದೆ, ಅಲ್ಲಿ ಯಾಕೆ ಜಾತಿ ಮತ್ತೊಂದು ಬೇರೆ ಯಾವುದು ಇಲ್ಲ ಅಂದ್ರೆ ಅವು ಅಭಿವೃದ್ಧಿ ಹೊಂದಿದೆ. ಯಾರಿಗೂ ಅಂದ್ರೆ ಎಲ್ಲರಿಗೂ ಮಾನಸಿಕ ನೆಮ್ಮದಿ, ಒಂದಿಷ್ಟು ಜೀವನದ ಸುಧಾರಣೆ ಬಗ್ಗೆ ಅವರಿಗೆ ಕಾಳಜಿ ಇದೆ. ಆ ಕಾರಣಕ್ಕೆ ಅವರು ಜಾಸ್ತಿ ಈ ಬೇರೆ ಧರ್ಮ ಇನ್ನೊಂದು ಮತ್ತೊಂದು ತಲೆಗೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಓಂಬಾಡ್ಸ್ಮನ್ ವರದಿ, ಬೇರೆ ಬೇರೆ ವರದಿ ಅವರು ಆ ದೇಶದವರು ಇದೇ ರೀತಿ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಅಧಪತನ ಆಗಿ ನೆಲಕಚ್ಚಿ ತುಂಬಾ ಜನಗಳು, ಸಾಮಾನ್ಯ ಜನರು ಸಫರ್ ಆಗುವಾಗ ಸಾಮಾನ್ಯ ಜನರೇ ಸಿಡಿದೆದ್ದು ಇದರಿಂದ ಏನಾದ್ರು ಮಾಡಬೇಕು ಅಂತ ಅಂದಾಗ ದೇಶವೇ ಹತ್ತಿ ಉಳಿದಿರುವಂತ ಸಮಯದಲ್ಲಿ ಈ ತರದ ವರದಿಗಳನ್ನ ಅವರು ತಂದು ಪಾರದರ್ಶಕತೆಯನ್ನ ಕಾಯ್ಪಾಡಿ. ಈಗ ಅಲ್ಲೆಲ್ಲ ಹೆಂಗಿದೆ ಅಂದ್ರೆ ಓಂಬಾಡ್ಸ್ಮನ್ ವರದಿ ಅಂದ್ರೆ ನೀವಿಡೀ ಅವ್ನು ಯಾರಾದ್ರೂ ಒಬ್ಬ ಭ್ರಷ್ಟ ಸಿಗಾಕೊಂಡ್ರೆ ಅವರ ಮನೆ ಮತ್ತು ಇಡೀ ಆ ಫ್ಯಾಮಿಲಿಯ ಆಸ್ತಿ ಏನಿರುತ್ತೆ ಅದಷ್ಟು ಸರ್ಕಾರ ಮುಟ್ಗೋಲ್ ಹಾಕೊಡುತ್ತೆ. ಮತ್ತೆ ಎಲ್ಲ ಪಾರದರ್ಶಕವಾಗಿ ಅವ್ರು ಆಲ್ರೆಡಿ ಫೋಟೋ ಹಾಕಿರ್ಬೇಕು. ಮತ್ತೆ ಅವ್ರೇನಾದ್ರೂ ಇನ್ನೊಬ್ಬ ಅದರ ಕಳ್ಳ ಅದ್ರ ಮೇಲೂ ಅವ್ರು ಸಿಗಾಕೊಂಡ್ರೆ ಇಡೀ ಅವನ ಕುಟುಂಬದ ಹೇಳಿ ಬರೀ ಅವನಲ್ಲ, ಅವನ ಹೆಂಡತಿ ಮಕ್ಕಳದಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಇಡೀ ಒಟ್ಟಾರೆ ಕುಟುಂಬ ಏನಿರುತ್ತೆ ಅವ್ರಿಗೆಲ್ಲವನ್ನು ಮುಟ್ಟುಗೋಲು ಹಾಕೊಂಡು ಸರ್ಕಾರ ಅವ್ರನ್ನ ನೇರವಾಗಿ ಜೈಲು ಕಟ್ಟುತ್ತೆ. ಇಂತರ ಕಠಿಣ ಇರೋದ್ರಿಂದ ಜನ ಇವತ್ತು ಅಲ್ಲಿ ನೌಕರರಿರ್ಬೋದು, ಅಧಿಕಾರಿ ವರ್ಗ ಅಥವಾ ಇತರದ ವರ್ಗ, ರಾಜಕಾರಣಿಗಳಿರ್ಬೋದು, ಆ ಭಯದಲ್ಲಿ ಆ ಭ್ರಷ್ಟಾಚಾರ ಮಾಡದೇ ಇರೋದಕ್ಕೆ ಇವತ್ತು ಆ ದೇಶ